ಹಾಲೆಲೂಯಾ. ಹಾಲೆಲೂಯಾ. ಈ ಮುಂಜಾನಿನ ರವಿವಾರದ ಆರಾಧನೆಗೆ ನಿಮ್ಮೆಲ್ಲರಿಗೆ ಯೇಸುವಿನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಈಗ ಈಗ ನಾವು ಮೊದಲನೇದಾಗಿ ಪ್ರಾರ್ಥನೆಯೊಟ್ಟಿಗೆ ಈ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಪ್ರಿಯರೇ, ನಾವೆಲ್ಲರೂ ನಮ್ಮ ಕಣ್ಣುಗಳ ಮುಚ್ಚೋಣ. ಅಪ್ಪ, ನಿಮಗೆ ಸ್ತೋತ್ರ. ಅಪ್ಪ ತಂದೆ, ಯೇಸುವಿನ ಹೆಸರಿನ ಮುಂದೆ ಬರ್ತೇನೆ. ಅಪ್ಪ, ಈ ಮುಂಜಾನಿನ ಆರಾಧನೆಯ ಸಮಯವನ್ನು ನೀನು ಕೊಟ್ಟಿದ್ದಿ, ಅದಕ್ಕೆ ನಿನಗೆ ನಾವು ಸ್ತೋತ್ರ ಹೇಳ್ತೇವೆ. ಇಲ್ಲಿ ಸೇರಿ ಬಂದಿರೋ ಎಲ್ಲಾ ಜನರು, ಇನ್ನು ಜನರು ಬರ್ತಾರೆ ಎಂಬುದಾಗಿ ನಾವು ಯೇಸುವಿನ ಹೆಸರು ಬಿಡುಗಡೆ ಮಾಡ್ತೇವೆ. ಅಪ್ಪ, ಈ ಸ್ತುತಿ ಆರಾಧನೆಯ ಸಮಯ, ವಾಕ್ಯದ ಸಮಯ, ಕಾಣಿಕೆಯ ಸಮಯ ಎಲ್ಲವನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇವೆ. ಇವತ್ತು ನಿನ್ನ ಕಾರ್ಯ ಮಾತ್ರ ಈ ಆರಾಧನೆಯಲ್ಲಿ ನಡಿಬೇಕು. ನಿನ್ನ ಕಾರ್ಯದ ವಿರುದ್ಧವಾಗಿರುವ ಎಲ್ಲ ಸೈತನ ಕಾರ್ಯಕ್ರಿಯೆಗಳನ್ನ ಯೇಸುವಿನ ಹೆಸರು ಬಂಧಿಸಿ ಲಯಪಡಿಸ್ತೇನೆ. ಇವತ್ತು ನಿನ್ನ ಚಿತ್ತ ಮಾತ್ರ ನೆರವೇರ್ತದೆ, ಅದಕ್ಕೆ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆಯ ತೋರ್ಪಡುವಿಕೆಯನ್ನು ಇವತ್ತು ನಾವು ಕಣ್ಣಾರೆ ನಾವು ನೋಡ್ತೇವೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ಅಪ್ಪ, ನಿನ್ನ ಪವಿತ್ರಾತ್ಮ ನಮಗೆ ನೀಡಿದೆ, ಯಾರು ನಮಗೆ ಸ್ತುತಿ ಆರಾಧನೆಯಲ್ಲಿ, ವಾಕ್ಯದಲ್ಲಿ ಎಲ್ಲದರಲ್ಲಿ ಮಾರ್ಗದರ್ಶಿಸ್ತಾನೆ, ಅದಕ್ಕೆ ಸ್ತೋತ್ರ ಹೇಳ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನ್ಗೆ ಬಂದು ಸಲ್ಲಿಸುತ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆಮೆನ್. ಹಾಲೆಲೂಯಾ. ಹಾಲೆಲೂಯಾ. ಈಗ ನಾವು ಕೆಲವು ಹಾಡುಗಳನ್ನು ಹಾಡುತ್ತಾ, ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನಿಗೆ, ನಮ್ಮ ಯೇಸುವಿಗೆ ನಾವೆಲ್ಲರೂ ಸ್ತೋತ್ರ ಮಾಡೋಣ. ಪ್ರಿಯರೇ, ಮೊದಲನೇದಾಗಿ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ಎಂಬುದಾಗಿ ನಮ್ಮ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುತ್ತ. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿ ಹಿಡಿದು, ಗರಿಗಳ
ಹಾಡೋಣ. ದೇವರು ನನಗೆ ಆಶ್ರಯ ದುರ್ಗ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗಲೂ ನಮ್ಮ ಆಶ್ರಯ ದುರ್ಗನಾಗಿದ್ದಾನೆ, ನಾವು ಸುರಕ್ಷಿತರಾಗಿ ಇದ್ದಿದ್ದೀವಿ ಎಂಬುದಾಗಿ ಘೋಷಣೆ ಮಾಡುತ್ತಾ ಈ ಹಾಡುವನ್ನು ನಾವೆಲ್ಲರೂ ಸೇರಿ ಹಾಡೋಣ ಪ್ರಿಯರೇ. ವೈರಿಗಳ ಎದುರಲ್ಲಿ ಔತಣ ಬಡಿಸಿದನು, ನನ್ನಯ ಶಿರದಲ್ಲಿ ತೈಲವ ಜೀವಮಾನವೆಲ್ಲ ಶುಭವ ನೀಡುವರು, ಜೀವಮಾನವೆಲ್ಲ ಕೃಪೆಯ ತೋರಿದರು, ಕೃಪೆಯ ತೋರಿದರು. ದೇವರು ನನಗೆ ಆಶ್ರಯ ದುರ್ಗ,
ಆಸೆ ಪೂರೈಸಿದ ಪ್ರೀತಿ ಕೃಪೆಗಳಿಂದ ಕಿರೀಟ ತೊಡಿಸಿದನು ಶ್ರೇಷ್ಠವರ ಗಳಿಂದ ನನ್ನಾಸೆ ಪೂರೈಸಿದ ಅತಿಗೆ ಬರುವಂತೆ ಯೌವನ ಬರಮಾಡಿದ ಅತಿಗೆ ಬರುವಂತೆ ಯೌವನ ಬರಮಾಡಿದ ಯೌವನ ಬರಮಾಡಿದ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಶ್ರೇಷ್ಠ ಸಹಾಯಕ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಶ್ರೇಷ್ಠ ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ಬಳಿ ಬರದು ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ಬಳಿ ಬರದು ಪಾರ್ವತ ಗೂಟವು ಕದಲಿದರು ಕೃಪೆ ಮಾತಡದು ಪಾರ್ವತ ಗೂಟವು ಕದಲಿದರು ಕೃಪೆ ಮಾತಡದು ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ ನನ್ನ ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ಬಳಿ ಬರದು ನನ್ನ ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ದೇವರು ದೇವರೇ ಬೆಳಕು ರಕ್ಷಕನು ಯಾರಿಗೆ ಹಚ್ಚುವೆನು ದೇವರೇ ಬೆಳಕು ರಕ್ಷಕನು ಯಾರಿಗೆ ಹಚ್ಚುವೆನು ಆತನೇ ಬಾಳಿನ ಬಲವಾದ ಯಾರಿಗೆ ಭಯಪಡುವೆ ಆತನೇ ಬಾಳಿನ ಬಲವಾದ ಯಾರಿಗೆ ಭಯಪಡುವೆ ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ಬಳಿ ಬರದು ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ಬಳಿ ಬರದು ಇದುವರೆಗೂ ನನ್ನ ಕಾದಿರುವ ಒಂದೇಯು ಕಾಯುವುದು ಇದುವರೆಗೂ ನನ್ನ ಕಾದಿರುವ ಒಂದೇಯು ಕಾಯುವುದು ಲೋಕದಲ್ಲಿ ಇರುವ ಅವನಿಗಿಂತ ನಂದಿಸು ನನ್ನನು ಲೋಕದಲ್ಲಿ ಇರುವ ಅವನಿಗಿಂತ ನಂದಿಸು ನನ್ನನು ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ಬಳಿ ಬರದು ಕೋಟೆಯೊಳಗೆ ಬಂದಿರುವೆ ನನಗೇನು ಭಯವಿಲ್ಲ ಯಾವಾಗೇನು ಬಳಿ ಬರದು Hallelujah. Hallelujah. ಅದೇ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಣ ಮುಚ್ಚುತ್ತಾ ಒಂದು ಸುಂದರ ಸಮಯದಲ್ಲಿ ನಮ್ಮ ಕರ್ತನಾದ ದೇವರಿಗೆ ಯೇಸು ಕ್ರಿಸ್ತನಿಗೆ ಯಾರು ತನ್ನ ರಕ್ತದಿಂದ ನಮಗೋಸ್ಕರ ಎಲ್ಲವನ್ನು ಖರೀದಿಸಿದ್ದಾನೋ ಆತನಿಗೆ ನಾವೆಲ್ಲರೂ ಸ್ತೋತ್ರ ಮಾಡೋಣ ಪ್ರಿಯರೇ. ಎಲ್ಲರೂ ದರದ ಅಂತರಾಳದಿಂದ ನಮ್ಮ ಬಾಯಿಗಳನ್ನು ತೆರೆತಾ ಆತನಿಗೆ ಸ್ತುತಿ ಮಾಡಿದ್ವಿ ಪ್ರಿಯರೇ. ಸ್ತೋತ್ರ ಯೇಸು. ಓ ನಿನಗೆ ಸ್ತೋತ್ರ ಯೇಸು. ನಿನಗೆ ಸ್ತೋತ್ರ. ನೀ ಉನ್ನತನು ಯೇಸಯ್ಯ. ನಿನ್ನದು ಯಾರಿಲ್ಲ ಯೇಸು. ಓ ರಾಜನೇ ನಿನಗೆ ಸ್ತೋತ್ರ. Hallelujah.
ಶಾಂತವಾದ ನೀರ ಬಳಿಗೆ ಕರೆತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸಿದವನೇ, ಶಾಂತವಾದ ನೀರ ಬಳಿಗೆ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತ ನಾನ್ ಕುರುಬನೇ, ನಾನ್ ಕುರುಬನೇ, ನಾನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನಾನ್ ಕುರುಬನೇ, ನಾನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ಕೈಗಳಲ್ಲಿ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡಿದೆ, ಕೈಗಳಲ್ಲಿ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡಿದೆ. ನಾನ್ ಕುರುಬನೇ, ನಾನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನಾನ್ ಕುರುಬನೇ, ನಾನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ, ಹೊಸ ಜೀವ ದಿನ ದಿನ ನನಗೆ ನೀಡಿದೆ, ಪರಿಶುದ್ಧ
naya rakshakadu Yesu Kristane ಆರಾಧಿಸುವೆ ನೀನೇ ನನ್ನಯ ರಕ್ಷಕನು ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ ನಿನ್ನ ಪಾಸುಂಡೆಗಳಿಂದ ನನ್ನನ್ನು ಗುಣಪಡಿಸಿದೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯನೇ ನೇ ಕೊಂಡಾಡುವೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯನೇ ನೇ ಕೊಂಡಾಡುವೆ ಎಲ್ಲರೂ ಸೇರಿ hallelujah
kara koro kala 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 kede 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 kala 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 kale kede 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 kala 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 kolo kolo kolo. ಇಲ್ಲಿ ಯಾರಾದ್ರೂ ನಿಮ್ಮ ದೇಹದಲ್ಲಿ ಯಾವುದೇ ರೋಗ ಯಾವುದೇ ನೋವಿನಿಂದ ಇದ್ರೆ ಇವತ್ತು ನೀವು ಈ ಆರಾಧನೆಯಲ್ಲಿ ಭಾಗಿಯಾಗಿದ್ರೆ ನೀವೆಲ್ಲಿದ್ದೀರೋ ನಿಮ್ಮ ಕೈಗಳ ಮೇಲಕ್ಕೆತ್ರಿ. ದೇವರ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯು ನಿಮ್ಮನ್ನು ಸ್ವಸ್ಥಪಡಿಸುವುದಕ್ಕೆ ಶಕ್ತವಾಗಿದೆ. ಈ ಸಮಯದಲ್ಲಿ ಈ ಸ್ಥಳ ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ಬೇರೆ ವ್ಯಕ್ತಿಗಾಗಿ ನೀವು ಕೈ ಎತ್ತಾ ಇದ್ದೀರಾ ಅಂದ್ರೂ ಕೂಡ ಪರವಾಗಿಲ್ಲ, ಎಲ್ಲಿದ್ದೀರೋ ನಿಮ್ಮ ಕೈಯನ್ನು ಮೇಲಕ್ಕೆತ್ರಿ. ನಾವು ಮಾಡುವಂತ ನಂಬಿಕೆಯಿಂದ ಮಾಡುವಂತ ಪ್ರಾರ್ಥನೆ ಅದು ಫಲಗಳನ್ನು ತರುವಂತದ್ದಾಗಿದೆ ಅಂತ ನಾವು ನಂಬ್ತೇವೆ. ಈ ಸಮಯದಲ್ಲಿ ಓ ವಂದನೆ ಅಪ್ಪ, ಸ್ತೋತ್ರ 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 ಅಪ್ಪ, ನಿನಗೆ ಸ್ತೋತ್ರ. ಓ ಹಾಲೆಲೂಯಾ ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಸಭೆಯಾಗಿ ಒಂದು ಕುಟುಂಬವಾಗಿ ನಿನ್ನ ಪ್ರಸನ್ನತೆಯಲ್ಲಿ ಬರ್ತೇವೆ ಅಪ್ಪ. ಈ ಸಮಯದಲ್ಲಿ ಯಾರ್ಯಾರು ಕೈಯನ್ನು ಎತ್ತಿದ್ದಾರೋ, ನಂಬಿಕೆಯಿಂದ ಕೈಯನ್ನು ಎತ್ತಿದ್ದಾರೋ, ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ಅವರು ಈ ವಿಡಿಯೋವನ್ನು ನೋಡುವಾಗ, ಈ ಆರಾಧನೆಯಲ್ಲಿ ಭಾಗಿಯಾದಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ಈ ಸಮಯದಲ್ಲಿಯೇ ನಿನ್ನ ಸ್ವಸ್ಥ ಶಕ್ತಿಯು ಅವರ ದೇಹದ ಮೇಲೆ ಈಗಲೇ ಬರಲಿ ಯೇಸುವಿನ ನಾಮದಲ್ಲಿ. ಅವರ ತಲೆಯಿಂದ ಕಾಲಿನವರೆಗೆ ನಿನ್ನ ಸ್ವಸ್ಥ ಶಕ್ತಿಯು ಹರಿತಾ ಇದೆ ಈ ಸಮಯದಲ್ಲಿ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ಬಾಸುಂಡೆಗಳಿಂದ ಈ ಕ್ಷಣವೇ ಅವರು ಸಂಪೂರ್ಣವಾಗಿ ಗುಣವಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಯಾವುದೇ ತರದ ನೋವಾಗಲಿ, ಯಾವುದೇ ತರವಾದ ಬೇನೆ ಆಗಲಿ, ಯಾವುದೇ ತರವಾದ ರೋಗ ಆಗಲಿ, ಯಾವುದೇ ತರವಾದ ಆಯಾಸತನವಾಗಲಿ, ಎಲ್ಲವೂ ಯೇಸುವಿನ ನಾಮದಲ್ಲಿ ಈ ಸಮಯದಲ್ಲಿ ಅವರ ದೇಹವನ್ನು ಬಿಟ್ಟು ಹೋಗಿದೆ ಅಂತ ನಾವು ಘೋಷಿಸ್ತೇವೆ ಈ ಸಮಯದಲ್ಲಿ ಕರ್ತನೆ. ಓ ನಿನಗೆ ಸ್ತೋತ್ರ. ಎಲ್ಲಾ ನಾಮಗಳಿಗಿಂತ ಉನ್ನತವಾದ ನಾಮ ಯೇಸುವಿನ ನಾಮವಾಗಿದೆ. ಆ ನಾಮವನ್ನು ಉಪಯೋಗಿಸುವಂತ ಅಧಿಕಾರ ನಮಗೆ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ಈ ಸ್ಥಳದಲ್ಲಿ ಈಗ ನಾವು ಘೋಷಿಸ್ತೇವೆ, ಪ್ರತಿಯೊಬ್ಬರು ಯಾರ್ಯಾರು ಈ ಆರಾಧನೆಯಲ್ಲಿ ಭಾಗಿಯಾಗಿದ್ದಾರೋ, ಎಲ್ಲ ಕುಟುಂಬವಾಗಿ ಕೂತ್ಕೊಂಡಿದ್ದಾರೋ, ಪ್ರತಿಯೊಬ್ಬರು ಅವರು ಈಗಲೇ ಗುಣವಾಗಿದ್ದಾರೆ ನಾಮದ ಮಹಿಮೆಗಾಗಿ. ಹೌದು ತಂದೆ, ನಿನಗೆ ಎಲ್ಲಾ ಘನಮಾನ ಮಹಿಮೆಯನ್ನು ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಶುಭಾಶಯಗಳನ್ನು ಹೇಳ್ತೇವೆ. Such a joy to teach God's word. ದೇವರ ವಾಕ್ಯವನ್ನು ಕಲಿಸುವಂತದ್ದು ಎಷ್ಟೋ ಸಂತೋಷದ ವಿಷಯ. Please turn your Bible to 1 Corinthians 15th chapter. We'll read verse 57. ನಿಮ್ಮ ಬೈಬಲ್ಗಳನ್ನು ಮೊದಲನೇ ಕೊರಿಂಥ 15ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 57ನೇ ವಾಕ್ಯ ಓದ್ಕೊಳ್ಳೋಣ. But thanks be to God who gives us the victory through our Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವನು, ಆತನಿಗೆ ಸ್ತೋತ್ರ. Hallelujah. Hallelujah. Tell this scripture after me. ಈ ವಾಕ್ಯ ನನ್ನಿಂದ ಹೇಳ್ರಿ. Thanks be to God who gives me victory through my Lord Jesus Christ. ನನ್ನಿಂದ ಹೇಳ್ರಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಕೊಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ. Hallelujah. Hallelujah. This scripture, if you have to understand, you have to read the full chapter. ಈ ವಾಕ್ಯ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪೂರ್ಣ ಅಧ್ಯಾಯವನ್ನೇ ಓದ್ಬೇಕು. In this chapter, it talks about the death, burial, and resurrection of Lord Jesus. ಈ ಅಧ್ಯಾಯದಲ್ಲಿ ಯೇಸುವಿನ ಮರಣ, ಹೂಣುವಿಕೆ, ಪುನರುತ್ಥಾನದ ಬಗ್ಗೆ ಮಾತನಾಡ್ತದೆ. This also talks about the second coming of Jesus. ಮತ್ತು ಈ ಅಧ್ಯಾಯದಲ್ಲಿ ಯೇಸುವಿನ ಎರಡನೇ ಬರೋಣದ ಬಗ್ಗೆ ಕೂಡ ಮಾತಾಡ್ತದೆ. And this also says when Jesus comes, we all will be changed, we will be taken up. ಮತ್ತು ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಬರುವಾಗ ನಾವೆಲ್ಲರೂ ಅಲ್ಲಿ ಒಂದು ರೂಪಾಂತರಗೊಂಡು ನಾವೆಲ್ಲರೂ ಮೇಲಕ್ಕೆ ಒಯ್ಯಲ್ಪಡ್ತೇವೆ. Second coming is a very important teaching. ಎರಡನೇ ಬರೋಣದ ಬಗ್ಗೆ ಹೇಳುವಂತದ್ದು ಅದು ಬಹಳ ಮುಖ್ಯವಾಗಿರೋ ಒಂದು ಬೋಧನೆ ಆಗಿದೆ. It's going to be a very important event in the history. ಇತಿಹಾಸದಲ್ಲಿ ಬರ್ಬೇಕಾಗಿರುವ ಇತಿಹಾಸದಲ್ಲಿ ಮುಖ್ಯವಾಗಿರುವ ಒಂದು ಘಟನೆ ಆಗಿರ್ತದೆ. And most of the signs, what's happening around us, shows
He is going to come soon. ಮತ್ತೆ ನಮ್ಮ ಸುತ್ತಮುತ್ತಲು ಈಗ ನಾವು ನೋಡ್ತಾ ಇರುವ ಎಲ್ಲಾ ಸೂಚನೆಗಳು ತೋರಿಸ್ತವೆ ಏನಂದ್ರೆ ಏಸು ಸ್ವಾಮಿ ಅತಿ ಬೇಗನೆ ಬರುವಾತನು. The moment we hear Jesus is coming soon, usually people are gripped with fear. ಯಾವ ಕ್ಷಣ ಜನರು ಕೇಳ್ತಾರೆ ಏ ಸ್ವಾಮಿ ತಿರುಗಿ ಅತಿ ಬೇಗನೆ ಬರ್ತಾ ಇದ್ದಾನೆ ಅಂತ, ಎಷ್ಟೊಂದ್ ಜನರಿಗೆ ಭಯ ಬರ್ತದೆ. They are not sure whether they'll be going with Jesus. ಅವ್ರಿಗೆ ಖಚಿತವಾಗಿ ಗೊತ್ತಿಲ್ಲ ಏನಂದ್ರೆ ನಾನು ಯೇಸುವಿನೊಟ್ಟಿಗೆ ಹೋಗ್ತೇನೋ ಹೋಗಲ್ವೋ. It is because of sin consciousness. ಅದು ಯಾಕೆಂದ್ರೆ ಅವರೊಳಗೆ ಪಾಪದ ಒಂದು ಭಾವನೆ ಇದೆ. Sin consciousness is the main cause for the defeated Christian life. ಎಷ್ಟೊಂದು ಕ್ರೈಸ್ತರು ಸೋಲಿನ ಜೀವನದಲ್ಲಿ ಇರ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಅವರಲ್ಲಿ ಪಾಪದ ಒಂದು ಮನೋಭಾವನೆ ಇದೆ. Always think about sin. ಯಾವಾಗ್ಲೂ ಪಾಪ 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 ಪಾಪದ ಬಗ್ಗೆನೇ ಯೋಚನೆ ಮಾಡ್ತಾರೆ. But God wants us to have a righteous consciousness. ಆದ್ರೆ ದೇವರು ಬಯಸ್ತಾರೆ ನಮ್ಮೆಲ್ಲರಿಗೆ ನೀತಿವಂತಿಕೆಯ ಮನೋಭಾವನೆ ಇರಬೇಕು. Hallelujah. Hallelujah. That is why Father has put us all in Christ Jesus and made him as our righteousness. ಅದಕ್ಕಾಗಿಯೇ ತಂದೆಯಾದ ದೇವರು ನಮ್ಮೆಲ್ಲರನ್ನು ಏಸು ಕ್ರಿಸ್ತನೊಳಗೆ ಹಾಕಿದ್ದಾನೆ ಮತ್ತು ಏಸು ಕ್ರಿಸ್ತನನ್ನು ನಮ್ಮ ನೀತಿವಂತಿಕೆಯಾಗಿ ಮಾಡಿದ್ದಾನೆ. You are in Christ Jesus. ನೀವು ಏಸು ಕ್ರಿಸ್ತನಲ್ಲಿದ್ದೀರಿ. When God sees you, he sees Christ. ದೇವರು ನಿಮ್ಮನ್ನು ನೋಡಿದಾಗ ಕ್ರಿಸ್ತನನ್ನು ನೋಡುವ ಹಾಗೆ ನಿಮ್ಮನ್ನು ನೋಡುತ್ತಾನೆ. So I have been teaching what this righteousness will do for a man. ಮತ್ತು ನಾನು ಅನೇಕ ವಾರಗಳಿಂದ ಕಲಿಸ್ಕೊಂಡು ಬರ್ತಾ ಇರೋದೇನೆಂದ್ರೆ ಈ ನೀತಿವಂತಿಕೆಯು ಮನುಷ್ಯನಿಗೆ ಏನೆಲ್ಲ ಮಾಡಬಹುದು. So if you meditate these things, you will be a righteous, conscious person. ಈ ವಿಷಯಗಳ ಮೇಲೆ ನೀವು ಧ್ಯಾನ ಮಾಡ್ತಾನೆ ಇದ್ರೆ ನೀತಿವಂತಿಕೆಯ ಮನಸ್ಸುಳ್ಳಂತ ವ್ಯಕ್ತಿಯಾಗಿರ್ತೀರಿ. Number one, righteousness restores our standing with God. ಮೊದಲನೇದಾಗಿ ನೀತಿವಂತಿಕೆಯು ನಮ್ಮ ದೇವರೊಟ್ಟಿಗೆ ಇರುವಂತ ಸರಿಯಾಗಿರುವಂತ ನಿಲ್ಲುವಿಕೆ ಆ ಸ್ಥಾನವನ್ನು ಪುನರ್ಸ್ಥಾಪಿಸುತ್ತದೆ. As Jesus stood before God the Father, we can stand before God the Father. ಹೇಗೆ ಏಸು ಸ್ವಾಮಿ ತಂದೆಯಾದ ದೇವರ ಮುಂದೆ ನಿಂತ್ಕೊಂಡನೋ ಅದೇ ರೀತಿಯಲ್ಲಿ ನಾವು ಕೂಡ ತಂದೆಯಾದ ದೇವರ ಮುಂದೆ ನಿಂತ್ಕೊಳ್ಬಹುದು. Righteousness restores our fellowship with Father. ನೀತಿವಂತಿಕೆಯು ತಂದೆಯಾದ ದೇವರೊಟ್ಟಿಗೆ ನಮ್ಮ ಅನ್ಯೋನ್ಯತೆಯನ್ನು ಪುನರ್ಸ್ಥಾಪಿಸುತ್ತದೆ. Righteousness gives us supernatural faith. ನೀತಿವಂತಿಕೆಯು ನಮ್ಮೆಲ್ಲರಿಗೆ ಅನೈಸರ್ಗಿಕವಾಗಿರುವಂತ ನಂಬಿಕೆಯನ್ನು ಕೊಡ್ತದೆ. Righteousness restores our peace. ನೀತಿವಂತಿಕೆಯು ನಮ್ಮಲ್ಲಿರುವಂತ ಸಮಾಧಾನವನ್ನು ಪುನರ್ಸ್ಥಾಪಿಸುತ್ತದೆ. And the fifth one is very important. ಇವತ್ತು ಐದನೇದು ಏನಂದ್ರೆ, I took a lot of time to explain. I'll continue today also. ನಾನು ಅನೇಕ ದಿನಗಳಿಂದ ಇದನ್ನು ನಾನು ವಿವರಿಸ್ತಾ ಇದ್ದೇನೆ, ಕಲಿಸ್ತಾ ಇದ್ದೇನೆ, ಇವತ್ತು ಮುಂದೆ ವರಿಸ್ತೇನೆ. Our freedom is restored. ನಮ್ಮ ಸ್ವಾತಂತ್ರ್ಯವು ನಮ್ಮ ಬಿಡುಗಡೆಯು ಪುನರ್ಸ್ಥಾಪಿಸಲ್ಪಟ್ಟಿದೆ. Righteousness has made us free. ನೀತಿವಂತಿಕೆಯು made us free. ನೀತಿವಂತಿಕೆಯು ನಮ್ಮೆಲ್ಲರನ್ನು ಸ್ವಾತಂತ್ರ್ಯಗೊಳಿಸಿದೆ, ಬಿಡಿಸಿದೆ. Hallelujah. Hallelujah. That's why I give definition for righteousness in 3 different ways. ಅದಕ್ಕಾಗಿಯೇ ನೀತಿವಂತಿಕೆಗೆ ನಾನು 3 ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಹೇಳ್ತೇನೆ. Let's declare it, then I'll continue my teaching. ನಾವು ಮೊದಲು ಆ ಅರಿಕೆಗಳನ್ನು ಮಾಡ್ಕೊಳ್ಳೋಣ, ಆಮೇಲೆ ಮುಂದೆ ಹೋಗೋಣ. Christ is my righteousness. Say after me, okay? Christ is my righteousness. I have the ability to stand before God without fear, without guilt, without condemnation, without any inferiority complex. ನನ್ನಿಂದ ಹೇಳ್ರಿ, ಕ್ರಿಸ್ತನು ನನ್ನ ನೀತಿವಂತಿಕೆಯಾಗಿದ್ದಾನೆ. ಯಾವುದೇ ಭಯ, ಕೀಳು ಮನೋಭಾವನೆ, ಖಂಡನೆ, ತಪ್ಪಿನ ಭಾವನೆ ಇಲ್ಲದೆ ನಾನು ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ಸಾಮರ್ಥ್ಯ ಹೊಂದಿದ್ದೇನೆ. The second one is, Christ is my righteousness. I can stand before the devil and all the demons without fear, without guilt, without condemnation, without any inferiority complex. ಎರಡನೇದಾಗಿ ನನ್ನಿಂದ ಹೇಳ್ರಿ, ಕ್ರಿಸ್ತನು ನನ್ನ ನೀತಿವಂತಿಕೆ ಆಗಿದ್ದಾನೆ. ಯಾವುದೇ ಭಯ, ಖಂಡನೆ, ತಪ್ಪಿನ ಭಾವನೆ, ಕೀಳು ಮನೋಭಾವನೆ ಇಲ್ಲದೆ ನಾನು ಎಲ್ಲಾ
ದುರಾತ್ಮಗಳನ್ನು ಸೈತಾನನನ್ನು ಎದುರಿಸುವಂತ ಸಾಮರ್ಥ್ಯ ನನ್ನಲ್ಲಿ ಇದೆ. We all are human beings. We have challenges in this world. ನಾವೆಲ್ಲರೂ ಮನುಷ್ಯರಾಗಿದ್ದೇವೆ. ಈ ಲೋಕದಲ್ಲಿ ನಮ್ಗೆ ಎಷ್ಟೊಂದು ಸವಾಲುಗಳು ಬರ್ತವೆ. Righteousness gives you the ability to face the challenges. ಈ ನೀತಿವಂತಿಕೆಯು ಸವಾಲುಗಳನ್ನು ಎದುರಿಸುವಂತ ಒಂದು ಸಾಮರ್ಥ್ಯ ಕೂಡ ಕೊಡ್ತಿದೆ. Say after me, Christ is my righteousness. I have the ability to face all the challenges in this world without fear, without guilt, without condemnation, without any inferiority complex. ನನ್ನಿಂದ ಹೇಳ್ರಿ, ಕೊನೆಯದಾಗಿ ಕ್ರಿಸ್ತನು ನನ್ನ ನೀತಿವಂತಿಕೆಯಾಗಿದ್ದಾನೆ. ಯಾವುದೇ ಭಯ, ಖಂಡನೆ, ಕೀಳು ಮನೋಭಾವನೆ, ತಪ್ಪಿನ ಭಾವನೆ ಇಲ್ಲದೆ ನಾನು ಈ ಲೋಕದಲ್ಲಿರುವ ಎಲ್ಲಾ ಸವಾಲುಗಳನ್ನು ಎದುರಿಸುವುದಕ್ಕೆ ಸಾಮರ್ಥ್ಯ ಹೊಂದಿದ್ದೇನೆ. These three statements or definitions, I call it as, say every day you will be a righteous, conscious person. ಈ ಮೂರು ಅರಿಕೆಗಳು, ನಾನು ಈ ಮೂರು ಡೆಫಿನೇಷನ್ ಅಂತ ಹೇಳ್ತೇನೆ. ಈ ಮೂರು ಅರಿಕೆಗಳನ್ನು ನೀವು ಪ್ರತಿದಿನ ಹೇಳಿದಾಗ ನೀತಿವಂತಿಕೆಯ ಮನಸ್ಸುಳ್ಳಂತ ವ್ಯಕ್ತಿ ಆಗಿರ್ತೀರಿ. Let me talk about freedom. ಇವಾಗ ಸ್ವಾತಂತ್ರ್ಯ ಬಗ್ಗೆ ನೋಡ್ಕೊಳ್ಳೋಣ, ಬಿಡುಗಡೆಯ ಬಗ್ಗೆ. The greatest freedom is not political freedom. ನೋಡ್ರಿ, ಅತಿ ದೊಡ್ಡದಾಗಿರುವಂತ ಸ್ವಾತಂತ್ರ್ಯವು ನಮಗೆ ರಾಜಕೀಯ ಮೂಲಕ ಸಿಕ್ಕಿರುವಂತ ಸ್ವಾತಂತ್ರ್ಯವಲ್ಲ. The greatest freedom is freedom from sin. ಪಾಪದಿಂದ ಸಿಕ್ಕಿರುವಂತ ಸ್ವಾತಂತ್ರ್ಯವೇ ಅತಿ ದೊಡ್ಡದಾಗಿರುವಂತ ಸ್ವಾತಂತ್ರ್ಯ. Freedom from sin consciousness. ಪಾಪದ ಒಂದು ಮನಸ್ಸು, ಪಾಪದ ಒಂದು ಮನೋಭಾವನೆಯಿಂದ ಸಿಕ್ಕಿರುವಂತ Freedom ಸ್ವಾತಂತ್ರ್ಯ. from guilt and condemnation. ಖಂಡನೆಯಿಂದ, ತಪ್ಪಿನ ಭಾವನೆಯಿಂದ ಸಿಕ್ಕಿರುವಂತ ಸ್ವಾತಂತ್ರ್ಯ. You know, Jesus says, if any man, verily, verily I say to you, if any man commits sin, he is a servant of sin. ಯೇಸುಸ್ವಾಮಿ ಹೇಳ್ತಾರೆ, ನಿಮ್ಗೆ ನಿಜ ನಿಜವಾಗಿಯೂ ಹೇಳ್ತೇನೆ, ಯಾವನಾದರೂ ಪಾಪ ಮಾಡಿದರೆ ಆತನು ಪಾಪಕ್ಕೆ ದಾಸನಾಗ್ತಾನೆ. The person who is not born again, his condition is miserable. ಯಾವ ವ್ಯಕ್ತಿ ಹೊಸದಾಗಿ ಹುಟ್ಟಿಲ್ಲವೋ, ಯಾವ ವ್ಯಕ್ತಿ ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಿಲ್ಲವೋ ಆತನ ಸ್ಥಿತಿಯು ಬಹಳ ಕೀಳಾಗಿದೆ, ಹೀನಾಯವಾಗಿದೆ. We all were once upon a time like that. ನಾವೆಲ್ಲರೂ ಒಂದು ಕಾಲದಲ್ಲಿ ಆ ರೀತಿಯಾಗಿದ್ವಿ. We were committing sin because we were servants of sin. ನಾವು ಪಾಪ ಮಾಡ್ತಾ ಇದ್ವಿ. ಯಾಕಂದ್ರೆ ಪಾಪಕ್ಕೆ ದಾಸರಾಗಿದ್ವಿ. But thank God Jesus set us free. ಆದ್ರೆ ದೇವರಿಗೆ ಸ್ತೋತ್ರ, ಯೇಸು ನಮ್ಮನ್ನು ಬಿಡಿಸಿದ್ದಾನೆ. How he set us free? ಹೇಗೆ ಯೇಸು ನಮ್ಮನ್ನು ಬಿಡಿಸಿದ್ರು? Through his blood he set us free. ಸ್ವಂತ ರಕ್ತದಿಂದಲೇ ನಮ್ಮನ್ನು ಬಿಡಿಸಿದ್ದಾನೆ. Bible says ಬೈಬಲ್ ಹೇಳ್ತಿದೆ in Ephesians 1:7, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, in Christ we have redemption through his blood. ಯೇಸು ಕ್ರಿಸ್ತನಲ್ಲಿ ಆತನ ರಕ್ತದ ಮೂಲಕ ನಮಗೆ ವಿಮೋಚನೆ ಇದೆ. The same thing Paul says in Colossians 1st chapter, in Christ we have redemption through his blood. ಇದೇ ವಿಷಯವನ್ನು ಪೌಲನು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ಯೇಸುವಿನ ರಕ್ತದ ಮೂಲಕ ನಮಗೆ ಪಾಪದಿಂದ ವಿಮೋಚನೆ ಇದೆ. Say after me, in Christ I have redemption through the blood of Jesus. ನನ್ನಿಂದ ಹೇಳ್ರಿ, ಯೇಸು ಕ್ರಿಸ್ತನಲ್ಲಿ ಯೇಸುವಿನ ರಕ್ತದ ಮೂಲಕ ನನಗೆ ಪಾಪದಿಂದ ವಿಮೋಚನೆ ಇದೆ. Hallelujah. Hallelujah. The blood of Jesus has redeemed you out of the hand of Satan. ಯೇಸುವಿನ ರಕ್ತವು ನಿಮ್ಮನ್ನು ಸೈತಾನನ ಕೈಗಳಿಂದ ಬಿಡಿಸಿದೆ. The blood of Jesus has redeemed you out of sin, sickness, poverty and all curses. ಯೇಸುವಿನ ರಕ್ತವು ನಿಮ್ಮನ್ನು ಪಾಪ, ಶ್ರಾಪ, ಬಡತನ, ರೋಗಗಳಿಂದ ಎಲ್ಲದಿಂದ ನಿಮ್ಮನ್ನು ಬಿಡಿಸಿದೆ. Complete freedom, we got it. ನಮಗೆ ಸಂಪೂರ್ಣವಾಗಿರುವಂತ ಸ್ವಾತಂತ್ರ್ಯವು ಸಿಕ್ಕಿದೆ. But still we commit sin. ಆದ್ರೂ ನಾವು ಪಾಪ ಮಾಡ್ತೇವೆ. So it makes us a doubt now whether we are free or not. ಅದಕ್ಕಾಗಿ ನಮ್ಮ ಮನಸ್ಸಲ್ಲಿ ಸಂಶಯ ಬರ್ತದೆ, ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನಾ, ಸ್ವಾತಂತ್ರ್ಯವನ್ನು ಹೊಂದಿದ್ದೇನಾ ಇಲ್ಲ. Still we fall sick. ಇನ್ನೂ ಕೂಡ ಕಾಯಿಲೆಗೆ ಬೀಳ್ತೇವೆ. So we get a doubt now whether we got freedom or not. ನಮ್ಗಿನ್ನೂ ಸಂಶಯ ಬರ್ತದೆ, ನಾನು ಇನ್ನೂ ರೋಗಗಳಿಂದ ಬಿಡುಗಡೆ ಹೊಂದಿದ್ದೇನಾ, ಸ್ವಾತಂತ್ರ್ಯ ಹೊಂದಿದ್ದೇನಾ ಇಲ್ಲ. He has set you free from sin, sickness, poverty and all curses. ಆತನು ನಿಮ್ಮನ್ನು ಪಾಪ, ರೋಗ, ಶ್ರಾಪ, ಬಡತನ ಎಲ್ಲಗಳಿಂದ ಬಿಡಿಸಿದ್ದಾನೆ. Let me explain about sin. ಇವಾಗ ಪಾಪದ ಬಗ್ಗೆ ನಾನು ವಿವರಿಸ್ತೇನೆ. You know, when I say sin, every thought, unnecessary thought which comes in your mind is you can commit a sin. ಪಾಪ ಅಂತ ಹೇಳ್ಬೇಕಾದ್ರೆ
ನಿಮ್ಮ ಮನಸ್ಸಿನಲ್ಲಿ ಬರುವಂತ ಎಲ್ಲ ಬೇಕಾಗದಂತ ವ್ಯರ್ಥವಾಗಿರುವ ಯೋಚನೆಗಳು. I gave an example, no? Shall we read Matthew 5th chapter verse 28? ನಾವು ಮತ್ತಾಯ 5ನೇ ಅಧ್ಯಾಯ 28ನೇ ವಾಕ್ಯ ಓದ್ಕೊಳ್ಳೋಣ. But I say unto you, whosoever looketh on a woman to lust after her hath committed adultery with her already in his heart. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. I am just giving one illustration for sin. ಪಾಪಕ್ಕೆ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಇವಾಗ. It doesn't mean this is sin, other aspects are not sin. ನಾನು ಇದು ಮಾತ್ರ ಪಾಪ ಅಂತ ಹೇಳ್ತಾ ಇಲ್ಲ, ಬೇರೆಲ್ಲ ವಿಷಯಗಳು ಪಾಪ ಅಲ್ಲ ಅಂತ ಹೇಳ್ತಾ ಇಲ್ಲ. This is a practical problem everybody will have. ಈ ಸಮಸ್ಯೆ ಎಲ್ರಿಗೂ ಇರ್ತದೆ. I told you, even I had it. Every time when I read, I used to cry. ನಾನು ಹೇಳಿದ್ದೆ, ನನ್ಗೂ ಇತ್ತು. ನಾನು ಪ್ರತಿ ಸಲ ಈ ವಾಕ್ಯ ಓದಿದಾಗ ಅಳ್ತಾ ಇದ್ದೆ. Many people told me, if you go to church, you will be fine. ಅನೇಕ ಜನರು ನನಗೆ ಹೇಳಿದ್ರು, ನೀವು ಸಭೆಗೆ ಹೋದ್ರೆ ಎಲ್ಲ ಸರಿ ಆಗ್ತದೆ, You will overcome this. ಈ ಒಂದು ಸಮಸ್ಯೆ ನೀನು ಜಯಿಸಬಹುದು. You go, no, you take a water baptism, then it will settle. ದೀಕ್ಷಾಸ್ನಾನ ತಗೊಂಡ್ರೆ ಈ ವಿಷಯವು ಸರಿ ಹೋಗ್ತದೆ. You do this, you do that, you do this, everything they said, except what the grace has done for it. ಅದನ್ ಮಾಡ್ಬೇಕು, ಇದನ್ ಮಾಡ್ಬೇಕು ಎಲ್ಲಾ ಹೇಳ್ತಾ ಇದ್ರು, ಆದ್ರೆ ಈ ವಿಷಯಕ್ಕಾಗಿ ಕೃಪೆ ಏನ್ ಮಾಡಿದೆ ಅಂತ ಹೇಳ್ತಾನೆ ಇರ್ಲಿಲ್ಲ. What the grace has done for your sin is very important. ನಿಮ್ಮ ಪಾಪಕ್ಕಾಗಿ ಕೃಪೆ ಏನ್ ಮಾಡಿದೆಯೋ ಅದು ಬಹಳ ಮುಖ್ಯ. Hallelujah. Hallelujah. Romans 6th chapter tells about what the grace has done for our sin. ರೋಮ 6ನೇ ಅಧ್ಯಾಯದಲ್ಲಿ ಕೃಪೆಯು ನಮ್ಮ ಪಾಪಗಳಿಗಾಗಿ ಏನ್ ಮಾಡಿದೆ ಅಂತ ಅಲ್ಲಿ ಕಲಿಸಿಕೊಡ್ತದೆ. 3 things will help you to live a holy life. ಪರಿಶುದ್ಧ ಜೀವನ ಜೀವಿಸುವಂತೆ 3 ವಿಷಯಗಳು ಸಹಾಯ ಮಾಡ್ತವೆ. Number 1, ಮೊದಲನೇದು, you should know the truth. ನಿಮ್ಗೆ ನೀವು ಸತ್ಯವನ್ನು ತಿಳ್ಕೊಳ್ಬೇಕು. What is the truth? ಸತ್ಯ ಏನು? Christ died on the cross. ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು, They buried him. ಆತನು ಹೂಳಲ್ಪಟ್ಟನು, He is risen. ಆಮೇಲೆ ಜೀವಂತವಾಗಿ ಎದ್ದನು. The same way, ಅದೇ ರೀತಿಯಲ್ಲಿ when you are born again, ನೀವು ಹೊಸದಾಗಿ ಹುಟ್ಟಿದಾಗ the old man is crucified with him. ನಿಮ್ಮ ಹಳೆ ಮನುಷ್ಯನು ಯೇಸುವಿನೊಟ್ಟಿಗೆ ಶಿಲುಬೆಗೆ Your ಹಾಕಲ್ಪಟ್ಟನು. sin nature is dead. ನಿಮ್ಮ ಪಾಪದ ಸ್ವಭಾವವು ಸತ್ತು ಹೋಗಿದೆ, It is buried. ಅದು ಹೂಡಲ್ಪಟ್ಟಿದೆ. Hallelujah. Hallelujah. Dying for sin, it's not easy. ಪಾಪಕ್ಕಾಗಿ ಸಾಯುವಂತದ್ದು ಸುಲಭ ಅಲ್ಲ. Many people say, die for sin. It is not possible. ಅನೇಕ ಜನರು ಹೇಳ್ತಾರೆ, ಪಾಪಕ್ಕಾಗಿ ಸಾಯ್ಬೇಕು, ಅದು ಅಸಾಧ್ಯ, Very difficult. ಬಹಳ ಕಷ್ಟ. The most difficult thing, he has done it on the cross. ಬಹಳ ಕಷ್ಟವಾಗಿರುವಂತ ಕೆಲಸ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದ. Our old man is crucified with him. ನಮ್ಮ ಹಳೆ ಮನುಷ್ಯನು ಯೇಸುವಿನೊಟ್ಟಿಗೆ ಶಿಲುಬೆಗೆ So ಹಾಕಲ್ಪಟ್ಟನು. Paul says in Romans 6th chapter, ಪೌಲನು ರೋಮ 6ನೇದಲ್ಲಿ ಹೇಳ್ತಾನೆ, because our old man is crucified with him, henceforth we should not serve sin. ನಮ್ಮ ಹಳೆ ಮನುಷ್ಯನು ಯೇಸುವಿನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟಿರುವ ಕಾರಣ ಇವಾಗಿಂದ ನಾವು ಪಾಪವನ್ನು ಸೇವಿಸಬಾರದು. He that is dead is free from sin. ಪಾಪಕ್ಕೆ ಸತ್ತು ಹೋಗಿದ ವ್ಯಕ್ತಿಯು ಪಾಪದಿಂದ ಬಿಡುಗಡೆ ಹೊಂದಿದ್ದಾನೆ. Hallelujah. Hallelujah. This is the truth. ಇದು ಈ ಮಾತು ಸತ್ಯವಾಗಿದೆ. Your sin nature is gone. ನಿಮ್ಮ ಪಾಪದ ಸ್ವಭಾವ ಹೋಗಿದೆ. It's very important. You should meditate this truth. ಈ ಒಂದು ಸತ್ಯವನ್ನು ನೀವು ಧ್ಯಾನಿಸಬೇಕು, ಅದು ಬಹಳ ಮುಖ್ಯ. Paul says, think about it. ಪೌಲನ್ ಹೇಳ್ತಾನೆ, ಇದರ ಬಗ್ಗೆ ಯೋಚನೆ ಮಾಡ್ರಿ. Keep thinking. My sin nature is gone. My old man is crucified. ಯೋಚನೆ ಮಾಡ್ತಾನೆ ಇರಿ, ನನ್ನ ಪಾಪದ ಸ್ವಭಾವ ಹೋಗಿದೆ, ನನ್ನ ಹಳೆ ಮನುಷ್ಯನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. I am not saying you will not get temptations. ನಾನು ಹೇಳ್ತಾ ಇಲ್ಲ ನಿಮ್ಗೆ ಶೋಧನೆಗಳೇ ಬರಲ್ಲ ಅಂತ. Temptations will come. ಶೋಧನೆಗಳು ಬರ್ತವೆ. There are some, for example, if you are hungry, you can buy and eat. ಉದಾಹರಣೆಗೆ ನಿಮ್ಗೆ ಹಸಿವೆ ಆದಾಗ ನೀವು ಹೋಗಿ ಖರೀದಿ ಮಾಡ್ಕೊಂಡು ತಿನ್ಬಹುದು. You can cook and eat. ನೀವು ಅಡಿಗೆ ಮಾಡಿ ತಿನ್ಬಹುದು. It is not wrong. ಅದು ತಪ್ಪಲ್ಲ. But if you rob and eat, it is wrong. ನೀವು ಹೋಗಿ ಕದ್ಕೊಂಡು ತಿಂದ್ರೆ ಅದು ತಪ್ಪು. So God has put some desires in your body for a marriage purpose. ದೇವರು ನಿಮ್ಮ ದೇಹದಲ್ಲಿಯೂ ಕೂಡ ಮದುವೆಗಾಗಿ ಕೆಲವು ಆಸೆಗಳನ್ನು ಹಾಕಿದ್ದಾನೆ. If you try to meet it in an illegitimate way, then it is a sin. ತಪ್ಪಾದ
ತಪ್ಪಾಗಿರುವಂತ ದಾರಿಗಳ ಮೂಲಕ ಅದನ್ನು ತೃಪ್ತಿ ಪಡಿಸ್ಬೇಕು ಅಂತ ಬಯಸಿದ್ರೆ ಅದು ಪಾಪ. That is why you should meditate the truth. ಅದಕ್ಕಾಗಿಯೇ ನೀವು ಸತ್ಯವನ್ನು ಧ್ಯಾನಿಸಬೇಕು. My old man is crucified with Christ. ಯಾವ ಸತ್ಯ ಅಂದ್ರೆ ಮೊದಲು ನನ್ನ ಹಳೆ ಮನುಷ್ಯನು ಯೇಸುವಿನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟನು. When temptation comes, you should tell, I am already dead for sin. ಯಾವಾಗ ಶೋಧನೆಗಳು ಬರ್ತಾವೋ ನೀವ್ ಹೇಳ್ಬೇಕು, ನಾನು ಪಾಪಕ್ಕೆ ಅವಾಗಲೇ ಸತ್ತು ಹೋಗಿದ್ದೇನೆ. It's very important to meditate right things. ಸರಿಯಾಗಿರುವಂತ ವಿಷಯಗಳನ್ನು ಧ್ಯಾನಿಸುವಂತದ್ದು ಬಹಳ ಮುಖ್ಯ. Recently I was calling one believer and he has kept some tune, it's a movie song. ಕೆಲವು ದಿನಗಳ ಹಿಂದೆ ಒಬ್ಬ ವಿಶ್ವಾಸಿಯಾಗಿರುವಂತ ವ್ಯಕ್ತಿಯನ್ನು ನಾನು ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಅವರು ಒಂದು ಟ್ಯೂನ್ ಹಾಕಿದ್ರು, ಕಾಲರ್ ಟ್ಯೂನ್ ಹಾಕಿದ್ರು. I don't know, maybe he likes the tune so much, he likes the song so much. ಆ ಸಾಂಗ್ ಅವ್ರಿಗೆ ತುಂಬಾ ಇಷ್ಟ ಆಗಿರ್ಬೋದು, ಅದಕ್ಕೆ ಇಟ್ಟಿರ್ಬೋದು. I asked the guy, why you kept it? He said, it's latest, it's very famous. ನಾನು ಅವ್ರು ಕೇಳಿದೆ, ಯಾಕೆ ಈ ಹಾಡ ಇಟ್ಟಿದ್ಯಾ ಅಂದ್ರೆ, ಇಲ್ಲ ಇದು ಬಹಳ ಲೇಟೆಸ್ಟ್ ಆಗಿದೆ, ಹೊಸದಾಗಿದೆ, it's a very catchy tune. ಇದು ಎಲ್ರಿಗೆ ಇಷ್ಟ ಆಗುವಂತ ಹಾಡ. What is there? ಅದ್ರಲ್ಲಿ ಏನಿತ್ತು? I said, if you wink, I can't help myself. ಅಲ್ಲಿ ಏನ್ ಹೇಳಿದೆ ಅಂದ್ರೆ, ನೀನು ಕಣ್ ಹೊಡೆದ್ರೆ ನಾನು ನನ್ನನ್ನೇ ಸಹಾಯ I can't ಮಾಡಕ್ಕಾಗಲ್ಲ. help myself, I can't control myself. ನೀನು ಕಣ್ ಹೊಡೆದ್ರೆ ಸಾಕು, ನಾನು ಹತೋಟಿಲಿ ಇಟ್ಕೊಳಕ್ಕಾಗಲ್ಲ. You keep listening it goes inside and you believe you can't help yourself. ನೀವು ಅಂತ ಹಾಡುಗಳನ್ನ ಕೇಳ್ಕೊಂಡ್ರೆ ಅದು ನಿಮ್ ಒಳಗಡೆ ಹೋಗ್ತದೆ, ಆಮೇಲೆ ನೀವ್ ನಂಬ್ತೀರ ಏನಂದ್ರೆ ನೀವೇ ನಿಮಗ್ ಸಹಾಯ That ಮಾಡಕ್ಕಾಗಲ್ಲ. is wrong meditation. ಅದು ತಪ್ಪಾಗಿರುವಂತ ಧ್ಯಾನ. You have to understand what you should hear. You should be very careful what you hear. ನೀವು ಯಾವ ವಿಷಯಗಳನ್ನ ಕೇಳ್ತಾ ಇದ್ದೀರಿ ಅಂತ ನೋಡುವಂತದ್ದು ಬಹಳ ಮುಖ್ಯ. And the third one is act upon the truth. ಮೂರನೇದಾಗಿ ಸತ್ಯದ ಮೇಲೆ ಕಾರ್ಯ ಮಾಡಿ. We will read it one more time. Romans 6 chapter verse 13. ನಾವು ಇನ್ನೊಂದ್ಸಲ ಓದ್ಕೊಳ್ಳೋಣ. ರೋಮ 6ನೇ ಅಧ್ಯಾಯ 13ನೇ ವಾಕ್ಯ. Romans 6 chapter verse 13. ರೋಮ 6:13. This is talking about our action. ಈ ವಾಕ್ಯವು ನಮ್ಮ ಕಾರ್ಯದ ಬಗ್ಗೆ ಮಾತಾಡ್ತಾ ಇದೆ. Neither yield ye your members as instruments of unrighteousness unto sin, but yield yourself unto God as those that are alive from the dead, and your members as instruments of righteousness unto God. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. Hallelujah. Hallelujah. Before born again, you gave everything, your hand, leg, eyes for unrighteous work. More than that, now you give for righteous work. ಹೊಸದಾಗಿ ಹುಟ್ಟೋಕ್ಕಿಂತ ಮುಂಚೆ ನಿಮ್ಮ ಅಂಗಗಳ, ನಿಮ್ಮ ಕಣ್ಣು, ಕೈ, ಕಾಲುಗಳನ್ನೆಲ್ಲ ಅನೀತಿಯ ಕಾರ್ಯಗಳಿಗೆ ಒಪ್ಪಿಸ್ತಾ ಇದ್ರಿ. ಈಗ ಅದಕ್ಕಿಂತ ಹೆಚ್ಚಾಗಿ ನೀತಿಯ ಕಾರ್ಯಗಳಿಗಾಗಿ ಒಪ್ಪಿಸಿ. You use for all the bad things. ಎಲ್ಲ ತಪ್ಪಾಗಿರುವಂತ ವಿಷಯಗಳಿಗಾಗಿ Now ಉಪಯೋಗಿಸಿ. use it for good things. ಈಗ ನಿಮ್ಮ ಅಂಗಗಳನ್ನು ಒಳ್ಳೆದಾಗಿರುವಂತ ವಿಷಯಗಳಿಗಾಗಿ Use it ಉಪಯೋಗಿಸಿ. for prayer, use it for reading Bible, use it for going to church, use it for serve the Lord, use it for good purpose. ಒಳ್ಳೆದಾಗಿರುವಂತ ಉದ್ದೇಶಗಳು, ಬೈಬಲ್ ಓದುವುದಕ್ಕೆ, ಪ್ರೇಯರ್ ಮಾಡುವುದಕ್ಕಾಗಿ, ಸಭೆಗೆ ಹೋಗುವುದಕ್ಕಾಗಿ, ಈ ವಿಷಯಗಳಿಗಾಗಿ ಉಪಯೋಗಿಸಿ. These three things will help you to live a holy life. ಈ ಮೂರು ವಿಷಯಗಳನ್ನು ಮಾಡಿದ್ರೆ ಪರಿಶುದ್ಧ ಜೀವನ ಜೀವಿಸುವಂತೆ ಸಹಾಯ ಆಗ್ತದೆ. Now, up to that, he talks about grace, what Christ has done on the cross, what we should do with that truth. ಅಲ್ಲಿಯವರೆಗೆ ಪೌಲನು ಕೃಪೆಯ ಬಗ್ಗೆ ಮಾತಾಡ್ತಾನೆ, ಯೇಸು ಕ್ರಿಸ್ತನು ಸಭೆಗಾಗಿ ಏನ್ ಮಾಡಿದ್ದಾನೆ ಅಂತ ಮಾತಾಡ್ತಾನೆ. And verse 14, he makes one statement. 14ನೇ ವಾಕ್ಯದಲ್ಲಿ ಆತನು ಒಂದು ಹೇಳಿಕೆ ಮಾಡ್ತಾ For ಇದ್ದಾನೆ. sin shall not have a dominion over you, for you are not under the law, but under grace. 14ನೇ ವಾಕ್ಯ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. Let me explain this. ನಾನು ನಿಮ್ಗೆ ಅರ್ಥ Why ಮಾಡಿಸ್ತೇನೆ. suddenly he is talking about law? ಯಾಕೆ ಅಲ್ಲಿ ಇತ್ತೀಚೆಗೆ ಯಾಕೆ ಪೌಲನು ಅಲ್ಲಿ ಧರ್ಮಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದಾನೆ? Till now he is talking only about grace. ಇಲ್ಲಿವರೆಗೆ ನೋಡ್ಕೊಳ್ತೇವೆ ಕೃಪೆ ಕೃಪೆ ಅಂತಾನೆ ಹೇಳ್ತಾ ಇದ್ದ. Grace is what Jesus done on the cross. ಕೃಪೆ ಏನು? ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಏನ್ And ಮಾಡಿದ್ದಾನೆ how it is available for us. ಮತ್ತೆ ನಮ್ಗದು ಹೇಗ್ ಸಿಕ್ತು? Now he is telling, sin shall not have dominion over you, because you are not under the law but under grace. ಆದ್ರೆ ಈಗ ಆತನು ಹೇಳ್ತಾ ಇದ್ದಾನೆ,
ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. We are in the New Testament period. ನಾವು ಹೊಸ ಒಡಂಬಡಿಕೆಯ ಜನರಾಗಿದ್ದೇವೆ. This is called grace, period of grace. ಈ ಒಂದು ಕಾಲ ಕೃಪೆಯ ಕಾಲ ಅಂತ Before ಕರೆಯಲ್ಪಟ್ಟಿದೆ. that it was a period of law. ಅದಕ್ಕಿಂತ ಮುಂಚೆ ಧರ್ಮಶಾಸ್ತ್ರದ ಕಾಲವಾಗಿತ್ತು. Sin dominated people. ಅಲ್ಲಿ ಪಾಪವು ಜನರ ಮೇಲೆ ಅಧಿಕಾರ ನಡೆಸ್ತಾ ಇತ್ತು. After death, burial and resurrection, we come under grace. ಮರಣ, ಹೂಣುವಿಕೆ, ಪುನರುತ್ಥಾನ ಆದ್ಮೇಲೆ ನಾವೆಲ್ಲರೂ ಕೃಪೆಯ ಕೆಳಗೆ ಬರ್ತೀವಿ. Why Paul is talking about law? ಯಾಕೆ ಪೌಲನು ಧರ್ಮಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದಾನೆ? Let me explain it today. ನಾನು ಇವಾಗ ಅರ್ಥ ಮಾಡಿಸ್ತೇನೆ. One more scripture we'll read, 1 Corinthians 15th chapter. ಮೊದಲನೇ ಕೊರಿಂಥ 15ನೇ ಅಧ್ಯಾಯ ಓದ್ಕೊಳ್ಳೋಣ. 1 Corinthians 15th chapter, verse 56. ನಾವು ಓದ್ಕೊಳ್ಳೋಣ. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 56ನೇ ವಾಕ್ಯ. The sting of death is sin, and the strength of sin is the law. ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. The strength of sin is law. ಪಾಪದ ಬಲಕ್ಕೆ ಆಧಾರವು All ಧರ್ಮಶಾಸ್ತ್ರವೇ. of you repeat after me. The strength of sin is law. ನಾನಿಂದ ಹೇಳ್ರಿ, ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. Sin gets its supply from law. ಪಾಪಕ್ಕೆ ಧರ್ಮಶಾಸ್ತ್ರದಿಂದಲೇ ಬಲ ಸಿಗ್ತದೆ. Hallelujah. Hallelujah. That is why he is telling we are not under the law now. Means we don't have that supply to commit sin. ಅದಕ್ಕಾಗಿಯೇ ಪೌಲನ್ ಹೇಳ್ತಾ ಇದ್ದಾನೆ, ನಾವೀಗ ಧರ್ಮಶಾಸ್ತ್ರದ ಕೆಳಗೆ ಇಲ್ಲ, ಅದಕ್ಕಾಗಿ ಪಾಪ ಮಾಡುವುದಕ್ಕಾಗಿ ನಮ್ಮಲ್ಲಿ ಬಲ ಇಲ್ಲ. We can live a holy life now. ನಾವೀಗ ಪರಿಶುದ್ಧ ಜೀವನ ಜೀವಿಸಬಹುದು. Come with me to book of Galatians. ಇವಾಗ ನಿಮ್ಮ ಬೈಬಲ್ ನ ತಿರುಗಿಸ್ರಿ, ಗಲಾತಿದವರಿಗೆ ಬರೆದ ಪತ್ರಿಕೆ 5th chapter, verse 1. 5ನೇ ಅಧ್ಯಾಯ ಮೊದಲನೇ ವಾಕ್ಯ. Book of Galatians, it's epistles, Galatians 5th chapter, verse 1. ಗಲಾತಿದವರಿಗೆ 5ನೇ ಅಧ್ಯಾಯ ಮೊದಲನೇ ವಾಕ್ಯ. Stand fast, therefore, in the liberty wherewith Christ has made us free. Be not entangled again with the yoke of bondage. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. Hallelujah. Hallelujah. Righteousness has given you free from sin. ನೀತಿವಂತಿಕೆಯು ನಿಮಗೆ ಪಾಪದಿಂದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. Stand in that liberty. ಆ ಒಂದು ಸ್ವಾತಂತ್ರ್ಯದಲ್ಲಿಯೇ ನಿಲ್ಲಿರಿ, ಸ್ಥಿರವಾಗಿ. Don't get into the bondage. ಮತ್ತೆ ಬಂಧನದೊಳಗೆ ಸಿಕ್ಕಿಕೊಳ್ಳಬೇಡಿರಿ. Is it possible for believer who got freedom can get into the bondage again? ಯಾವ ವಿಶ್ವಾಸಿ ಸ್ವಾತಂತ್ರ್ಯವನ್ನು ಹೊಂದ್ಕೊಂಡಿದ್ದಾನೋ ಮತ್ತೆ ಆ ಬಂಧನದಲ್ಲಿ ಸಿಕ್ಕಿಕೊಳ್ಳಬಹುದಾ? Only through the lies of the devil he can be deceived. ಸೈತಾನನ ಸುಳ್ಳುಗಳ ಮೂಲಕವೇ ಆತನು ವಂಚನೆಗೊಳಗೆ ಹೋಗಿ ಮತ್ತೆ ಬಂಧನದಲ್ಲಿ ಹೋಗ್ಬೋದು. Why Paul has written this book of Galatians? ಯಾಕೆ ಪೌಲನು ಗಲಾತಿದವರಿಗೆ ಈ ಪತ್ರಿಕೆ ಬರೆದಿದ್ದಾನೆ? He preached about grace, they all accepted Jesus. ಪೌಲನು ಗಲಾತಿದವರಿಗೆ ಕೃಪೆಯ ಬಗ್ಗೆ ಸಾರಿದ್ನು. ಕೃಪೆಯ ಬಗ್ಗೆ ಸಾರಿದಾಗ ಅವರೆಲ್ಲರೂ ಯೇಸುವನ್ನು ಸ್ವೀಕಾರ ಮಾಡ್ಕೊಂಡ್ರು. Afterwards he went, somebody came, some Jews came, they said no, it's not enough grace, you have to do circumcision, you have to practice law to go to heaven. ಪೌಲನು ಹೋಗ್ಬಿಟ್ ಮೇಲೆ ಕೆಲವು ಯಹೂದ್ಯರು ಈ ಗಲಾತಿದವರ ಸಭೆಗೆ ಬಂದು ಅವ್ರಿಗೆ ಹೇಳ್ತಾರೇನಂದ್ರೆ, ಕೃಪೆ ಇದ್ರೆ ಸಾಲದು, ನೀವು ಸುನ್ನತಿ ಮಾಡಿಸ್ಕೊಳ್ಬೇಕು, ಧರ್ಮಶಾಸ್ತ್ರದ ಪ್ರಕಾರ ನಡ್ಕೊಂಡು ಹೋಗ್ಬೇಕು. Now the church is confused whether to practice law or only grace. ಇಲ್ಲಿರುವಂತಹ ಸಭೆಯ ಜನರಿಗೆ ಅಲ್ಲಿ ಒಂದು ಗೊಂದಲ ಇತ್ತು, ನಾವು ಕೃಪೆಯಲ್ಲೇ ಹೋಗ್ಬೇಕಾ ಅಥವಾ ಧರ್ಮಶಾಸ್ತ್ರವನ್ನು ಪಾಲಿಸ್ಕೊಂಡು To ಹೋಗ್ಬೇಕಾ? clear that confusion he wrote this letter. ಅವ್ರ ಮನಸ್ಸಲ್ಲಿರುವಂತಹ ಗೊಂದಲವನ್ನು ಸರಿಪಡಿಸುವುದಕ್ಕೆ ಈ ಪತ್ರಿಕೆ ಬರೀತಾನೆ. Let's read Galatians 2nd chapter, ನಾವು ಓದ್ಕೊಳ್ಳೋಣ ಗಲಾತಿದವರಿಗೆ 2ನೇ ಅಧ್ಯಾಯ verse 19 and 20. 19-20. For I through the law am dead to the law, that I might live unto God. I am crucified with Christ, nevertheless I live, yet not I, but Christ liveth in me. And the life which I now live in the flesh, I live by the faith of the Son of God, who loved me and gave himself for me. ಗಲಾತಿದವರಿಗೆ 2ನೇ ಅಧ್ಯಾಯ 19-20.
ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೇನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Hallelujah. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ್ನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. Listen to me, very important. ಈ ಕಡೆ ಕೇಳ್ರಿ. Paul says, I am dead to the law. ಪೌಲನ್ ಹೇಳ್ತಾ ಇದ್ದಾನೆ, ನಾನು ಧರ್ಮಶಾಸ್ತ್ರದ ಪಾಲಿಗೆ ಸತ್ತೇನು, so that I might live unto God. ಯಾಕೆಂದ್ರೆ ನಾನು ಕ್ರಿಸ್ತನೊಂದಿಗೆ ದೇವರಿಗಾಗಿ ಜೀವಿಸುವಂತೆ. He is not saying I am going to die. ಪೌಲನ್ ಹೇಳ್ತಾ ಇಲ್ಲ ನಾನು ಧರ್ಮಶಾಸ್ತ್ರದ ಪಾಲಿಗೆ ಸಾಯ್ಬೇಕು. I am already dead. ಆತನ್ ಹೇಳ್ತಾ ಇದ್ದಾನೆ ನಾನು ಧರ್ಮಶಾಸ್ತ್ರ ಪಾಲಿಗೆ ಸತ್ತೇನು. He is not saying I am going to crucify myself. ಆತನ್ ಹೇಳ್ತಾ ಇಲ್ಲ ನಾನು ಇನ್ನು ಶಿಲುಬೆಗೆ ನನ್ನನ್ನು ನಾನು ಹಾಕ್ಬೇಕು ಅಂತ. I am already crucified with Christ. ನಾನು ಆಗಲೇ ಯೇಸು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. My old man is crucified. ನನ್ನ ಹಳೆ ಮನುಷ್ಯನ ಶಿಲುಬೆಗೆ My ಹಾಕಲ್ಪಟ್ಟಿದ್ದಾನೆ. sin nature is gone. ನನ್ನ ಪಾಪದ ಸ್ವಭಾವ ಹೋಗಿದೆ. Hallelujah. Hallelujah. But the law says, no, you have to do something. ಆದ್ರೆ ಧರ್ಮಶಾಸ್ತ್ರ ಹೇಳ್ತಿದೆ ಇಲ್ಲ ಇನ್ನು ನೀವೇನು ಮಾಡ್ಬೇಕಾಗಿದೆ. On this context, he says in Galatians 3rd chapter, Christ has redeemed you from the curse of the law. ಮತ್ತು ಈ ವಿಷಯಗಳ ಸಂದರ್ಭದಲ್ಲಿಯೇ ಗಲಾತಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕ್ರಿಸ್ತನು ನಿಮ್ಮನ್ನು ಧರ್ಮಶಾಸ್ತ್ರದಿಂದ ಆತನು ಬಿಡಿಸಿದ್ದಾನೆ. All the blessings of Abraham is yours. ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡಿಸಿದ್ದಾನೆ. ಅಬ್ರಹಾಮನ ಎಲ್ಲಾ ಆಶೀರ್ವಾದಗಳು ನಿಮ್ಮದಾಗಿವೆ. And Galatians 4th chapter is explaining how we can possess the blessings. ಮತ್ತೆ ಮುಂದೆ 4ನೇ ಅಧ್ಯಾಯದಲ್ಲಿ ಪೌಲನ್ ಕಲಿಸ್ತಾ ಇದ್ದಾನೆ ಯಾವ ರೀತಿಯಲ್ಲಿ ಆ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬಹುದು. Now listen carefully. ಈಗ ಕೇಳ್ರಿ. When he writes this letter in Galatians 4th chapter, ಈ ಪತ್ರವನ್ನು ಅಲ್ಲಿ ಬರೆಯುವಾಗ 4ನೇ ಅಧ್ಯಾಯದಲ್ಲಿ, come with me to Galatians 4th chapter verse 24. ನಾವು ನೋಡ್ಕೊಳ್ಳೋಣ ಗಲಾತಿದವರಿಗೆ 4ನೇ ಅಧ್ಯಾಯ 24ನೇ ವಾಕ್ಯ. Which things are an allegory, for these are the two commandments, the one from Mount Sinai, which gendereth to bondage, which is Agar. ಈ ಸಂಗತಿಗಳು ಉಪಮಾನವಾಗಿವೆ, ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೇರುವಂತದು, ಅದೇ ಹಾಗಾರ್. Hallelujah. Hallelujah. Let me explain it. ನಾನು ನಿಮಗೆ ಅರ್ಥ He is ಮಾಡಿಸ್ತೇನೆ. giving allegory. He is giving some illustration here. ಇಲ್ಲಿ ಆತನು ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. He talks about two type of men 2 ತರದ ಸ್ತ್ರೀಗಳ ಬಗ್ಗೆ and their ಮಾತನಾಡ್ತಾನೆ children. ಮತ್ತು ಅವರ ಮಕ್ಕಳ ಬಗ್ಗೆ. One is Hagar, another is Sarah. ಮೊದಲನೇದು ಹಾಗಾರಳು, ಇನ್ನೊಂದು ಸಾರಳು. Sarah had a child, that is a promised child. ಸಾರಳಿಗೆ ಹುಟ್ಟಿರುವಂತ ಮಗು ವಾಗ್ದಾನದ ಮಗುವಾಗಿತ್ತು. Hallelujah. Hagar got a child, the child came out of flesh. ಮತ್ತು ಹಾಗಾರಳಿಗೆ ಹುಟ್ಟಿದ ಮಗು, ಆ ಮಗು ಅಲ್ಲಿ ಮಾಂಸದಿಂದ ಶರೀರ ಭಾವದಿಂದ ಬಂದಿರುವಂತ ಮಗು. These two ladies and their children are compared as the two covenants, law and grace. ಈ ಇಬ್ಬರು ಸ್ತ್ರೀಯರು ಮತ್ತು ಅವರ ಮಕ್ಕಳನ್ನು 2 ಒಡಂಬಡಿಕೆಗೆ ಅಲ್ಲಿ ಹೋಲಿಸಲ್ಪಟ್ಟಿದೆ. Hallelujah. But we are from promised child. ಆದ್ರೆ ನಾವು ಒಡಂಬಡಿಕೆ ವಾಗ್ದಾನದ ಒಡಂಬಡಿಕೆಯಿಂದ ಬಂದಿದ್ದೇವೆ. Verse 28. 28ನೇ ವಾಕ್ಯ ನೋಡೋಣ. Now we, brethren, as Isaac was, are the children of promise. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. Hallelujah. Hallelujah. Say, we are the children of promise. ನಾವು ವಾಗ್ದಾನದಿಂದ ಹುಟ್ಟಿದ ಮಕ್ಕಳಾಗಿದ್ದೇವೆ. But there is one struggle going on. ಆದ್ರೆ ಒಂದು ಅಲ್ಲಿ ಹೋರಾಟ ನಡೀತಾ ಇದೆ. What is the struggle? ಈ ಹೋರಾಟ ಏನು? Verse 29. 29ನೇ ವಾಕ್ಯ. But as then he that was born after the flesh persecuted him that was born after the spirit, even so it is now. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರ ಆತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ. Even so it is now. ಈಗಲೂ ಅದೇ ನಡೀತಾ ಇದೆ. What happened there?
ಅಲ್ಲಿ ಏನಾಯ್ತು? One who is born out of the flesh persecuted one who is born out of the spirit. ಯಾವನು ಅಲ್ಲಿ ಶಾರೀರಿಕವಾಗಿ ಸ್ವಾಭಾವಿಕವಾಗಿ ಹುಟ್ಟಿದ್ದನು ದೇವರ ಆತ್ಮನ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡ್ತಾ ಇದ್ದ. Now what is happening? ಈಗ ಏನಾಗ್ತಾ ಇದೆ? Christ has set us free. ಕ್ರಿಸ್ತ ನಮ್ಮನ್ನು ಬಿಡಿಸಿದ್ದಾನೆ. Grace has provided everything for us. ಕೃಪೆ ನಮಗೆ ಎಲ್ಲವನ್ನು ಒದಗಿಸಿದೆ. But still people want to persecute us saying practice law. ಆದ್ರೂ ಈಗ ಕೂಡ ಜನರು ಬಂದು ನಮ್ಗೆ ಹೇಳ್ತಾರೆ ಧರ್ಮಶಾಸ್ತ್ರವನ್ನು ಪಾಲಿಸಿರಿ. You do this, you do that, do this, rules and regulation. ಎಷ್ಟೊಂದು ನಿಯಮಗಳನ್ನು ಹಾಕ್ತಾರೆ, ಇದು ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ಬೇಕು, ಅದು ಮಾಡ್ಬೇಕು. You tell the person do it, definitely don't do it, he will do it. ನೋಡ್ರಿ, ಯಾವ ವ್ಯಕ್ತಿಗೂ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಮಾಡ್ತಾರೆ. And what is the solution? ಮುಂದೆ ಅದಕ್ಕೆ ಇರುವಂತ ಪರಿಹಾರ ಏನು? Verse 30 and 31. 30-31. Nevertheless, what says the scripture? Cast out the bondwoman and her son, for the son of the bondwoman shall not be heir with the son of the free woman. So then, brethren, we are not the children of bondwoman, but of the free. 30-31. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳುಕೊಳ್ಳಿರಿ. Cast out the bondwoman and her children. ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು Means reject that old covenant. ಅದರ ಅರ್ಥ ಏನಂದ್ರೆ ಹಳೆ ಒಡಂಬಡಿಕೆಯನ್ನು ಅಲ್ಲಿ ತಿರಸ್ಕಾರ ಮಾಡಿ. We are free now. ನಮಗೆ ಈಗ ಬಿಡುಗಡೆ ಇದೆ. Then he says, stand at the liberty, don't get yoked again. ಆಮೇಲೆ ಮುಂದೆ ಹೇಳ್ತಾ ಇದ್ದಾನೆ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಆ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ರಿ, ಮತ್ತೆ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿ. Hallelujah. That is what he meant in Romans 6:14. ಇದನ್ನೇ ರೋಮ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಿದೆ. Sin shall not have dominion over you. You are no more under law but under grace. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಇನ್ನು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. See, I'll give one example. ಉದಾಹರಣೆ ಕೊಡ್ತೀನಿ ಕೇಳ್ರಿ. In the Old Testament, God was in the temple. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಎಲ್ಲಿದ್ರು? ದೇವಾಲಯ ಒಳಗಿದ್ರು. So God told Moses, leave your slipper and come. ಅದಕ್ಕಾಗಿ ದೇವರು ಪೌಲನಿಗೆ ಮೋಶೆಗೆ ಹೇಳಿದ್ರೇನಂದ್ರೆ, ನಿನ್ನ ಚಪ್ಪಲನ್ನೆಲ್ಲ ಹೊರಗೆ ಇಟ್ಟು ಒಳಗೆ ಬಾ. So today people say church is a pulpit, very most holy place. Leave your slipper and come. ಅದಕ್ಕಾಗಿ ಈಗಿನ ಕಾಲದಲ್ಲೂ ಜನರೆಲ್ಲ ಏನ್ ಹೇಳ್ತಾರೆ, ನಾವು ಹಾಕೊಳ್ಳುವಂತ ಎಲ್ಲ ಚಪ್ಪಲನ್ನೆಲ್ಲ ಹೊರಗೆ ಇಡ್ಬೇಕು, ಆಮೇಲೆ ಒಳಗೆ ಬರ್ಬೇಕು. ಸಭೆ ಬಹಳ ಪರಿಶುದ್ಧವಾಗಿರುವಂತ ಸ್ಥಳ. But in the New Testament, church is not building. Church is the body of Christ. God dwells in us. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಸಭೆಯು ಒಂದು ಕಟ್ಟಡ ಮಾತ್ರ. ದೇವರು ನಮ್ಮೊಳಗೆ ವಾಸ ಮಾಡ್ತಾನೆ, ನಾವು ಆತನ ಆಲಯವಾಗಿದ್ದೇವೆ. The flesh tries to dominate the spirit. ಅಲ್ಲಿ ಶರೀರವು ಆತ್ಮದ ಮೇಲೆ ದೊರೆತನ ಮಾಡ್ಬೇಕು ಅಂತ So ಬಯಸ್ತದೆ. many rules and regulations. Don't do this, don't do this, don't do that. ಎಷ್ಟೊಂದು ನಿಯಮಗಳು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇದು ಮಾಡಬಾರ್ದು. It is now continuing. Paul says, ಪೌಲನ್ ಹೇಳ್ತಾನೆ, ಈಗ ಕೂಡ ಅದು ಮುಂದೆ ಬರಿತಾ ಇದೆ. reject it. ಅಂತಹ ವಿಷಯಗಳನ್ನು ತಿರಸ್ಕರಿಸಿ. Cast out the bondwoman and a child. ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. Because you are not under law but under grace. ಯಾಕಂದ್ರೆ ನೀವು ಅಲ್ಲಿ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ If you ಅಧೀನರಾಗಿದ್ದೀರಿ. give little bit inclined towards the law, then the law gets strength from sin. ನೀವು ಪಾಪದ ಕಡೆಗೆ Law ಹೋಗ್ತಾನೆ ಇದ್ರೆ, supplies strength to the sin. ಪಾಪದ ಕಡೆ ಹೋಗ್ತಾನೆ ಇದ್ರೆ ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತಿದೆ. Then we get into the bondage again. ಆಮೇಲೆ ತಿರುಗಿ ಆ ಬಂಧನದೊಳಗೆ ಸಿಕ್ಬಿಡ್ತೇವೆ. Don't get into the bondage. Stand at liberty where the Christ has made you free. ಕ್ರಿಸ್ತನ್ ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಿದ್ದಾನೆ, ಆ ಸ್ವಾತಂತ್ರ್ಯದಲ್ಲಿಯೇ ಸ್ಥಿರವಾಗಿ ನಿಂತ್ಕೊಳ್ರಿ. Righteousness is giving you this freedom. ಮತ್ತು ನೀತಿವಂತಿಕೆಯು ಈ ಸ್ವಾತಂತ್ರ್ಯವನ್ನು ನಿಮಗೆ ಕೊಟ್ಟಿದೆ. Enjoy this freedom, my friend. ಈ ಸ್ವಾತಂತ್ರ್ಯವನ್ನು ಆನಂದಿಸಿ. Shall we pray? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, in Jesus' name we pray. ಅಪ್ಪ ತಂದೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. All of them will know the truth. ನಾವು ಪ್ರಾರ್ಥಿಸ್ತೇವೆ, ಪ್ರತಿಯೊಬ್ಬರಿಗೆ ಈ ಸತ್ಯವು ಅವರು They ತಿಳಿದುಕೊಳ್ಳಲಿ. will meditate the truth. ಈ ಸತ್ಯವನ್ನು ಅವರು ಧ್ಯಾನಿಸಲಿ. They will act upon the truth. ಈ ಸತ್ಯದ ಮೇಲೆ ಕಾರ್ಯ They ಮಾಡಲಿ. will never allow
they will never get into the bondage again. They will walk in this liberty. They will stand in this freedom what the God has given. ಅವರು ತಿರುಗಿ ಬಂಧನದೊಳಗೆ ಸಿಕ್ಕಿಕೊಳ್ಳದೆ ಅವರು ಈ ಸ್ವಾತಂತ್ರ್ಯದಲ್ಲಿಯೇ ನಿಂತ್ಕೊಳ್ಳುವಂತೆ ಸ್ಥಿರವಾಗಿ ನಡೆಯುವಂತೆ ಆಗಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. ಹಾಲೆಲೂಯಾ. ಹಾಲೆಲೂಯಾ. ಈಗ ಕಾಣಿಕೆ ಕೊಡುವ ಸಮಯವಾಗಿದೆ. ನಾವೆಲ್ಲರೂ ನಮ್ಮ ಕಾಣಿಕೆಯನ್ನು ಕೈಲಿ ಇಟ್ಕೊಳ್ಳುತ್ತಾ ಕಾಣಿಕೆಗೋಸ್ಕರ ಅರಿಕೆ ಮಾಡೋಣ. ನಾವು ನಮ್ಮ ಎರಡು ಕೈಗಳನ್ನ ಎತ್ತೋಣ ಮತ್ತು ಅರಿಕೆ ಮಾಡೋಣ. ನನ್ನ ಎರಡು ಕೈಗಳನ್ನು ಭೂಮಿ ಆಕಾಶವನ್ನು ನಿರ್ಮಿಸಿದ ಎಲ್ಶಡೈ ತಂದೆಯ ಕಡೆಗೆ ಎತ್ತುತ್ತೇನೆ. ಹೇಗೆ ಮಗುವು ಹಾಲಿಗಾಗಿ ತಾಯಿ ಕಡೆ ನೋಡುತ್ತದೋ ನಾನು ನನ್ನ ಎಲ್ಲಾ ಬೇಡಿಕೆಗಳಿಗೋಸ್ಕರ ನನ್ನ ತಂದೆಯ ಕಡೆಗೆ ನೋಡುತ್ತೇನೆ. ಯೆಹೋವ ಈರೆ ನನ್ನ ತಂದೆ ಆಗಿದ್ದಾನೆ. ಬೇಡಿಕೆ ಬರೋದಕ್ಕಿಂತ ಮುಂಚೆನೆ ಪೂರೈಸುತ್ತಾನೆ. ನಾವೆಲ್ಲರೂ ಸೇರಿ ಕಣ್ಣೆತ್ತಿ ಪರ್ವತವನ್ನೇ ನೋಡೆಂಬ ಹಾಡನಾಡುತ್ತಾ ನಮ್ಮ ಕಾಣಿಕೆಯನ್ನು ಕೊಡೋಣ ಪ್ರಿಯರೇ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಎಲ್ಲ ಕೇಳಿದ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಎಲ್ಲ ಕೇಳಿದ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಅನುದಿನವೂ ಕಾಯುವನು ನನ್ನ ಆತ್ಮವನ್ನು. ಅನುದಿನವೂ ಕಾಯುವನು ನನ್ನ ಆತ್ಮವನ್ನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. All of you take your tithes and offerings in your hand. We'll pray for you. Abba, Father, in Jesus' name, I pray for all these precious people, the offering which they are giving as a seed. It will be blessed, it will be multiplied, it will be given back. Good measure, pressed down, shaken together, men will pour into the bosom. I pray for all the tithers. Father, they have decided to honor you with their substance. Their barns will be filled with plenty, their vats will overflow. I declare as a man of God, their bank accounts will be filled with plenty. Their cupboards will overflow with precious things. The floodgates of heavens are open for them. You are going to pour out so much blessings. There is not going to be enough room for them to store it. There shall be a blessing for all nations, O God. Father, I pray, bless their salary. It will be used for thy glory. Devourer is already rebuked. I declare no medical bills in the name of Jesus. Cover everyone by the precious blood of Jesus Christ, including children. I declare they are protected by the blood of Jesus. No evil will come near to them. I declare they are apple of God's eye. I declare their life is hidden with Christ in God. Thank you for your protection. In Jesus' name we pray. Amen. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen.